ವೃಶ್ಚಿಕ ರಾಶಿಯವರು 2025ರ ಒಂದು ಭವಿಷ್ಯ ಈಗಾಗಲೇ ನಿಮಗೆ ಗುರುಬಲವಿದೆ. 7ನೇ ಮನೆಯ ಗುರುಬಲ ಮದುವೆಗೆ ಸಂಬಂಧಪಡ್ತಕ್ಕಂಥದ್ದು, ಸಂತಾನಕ್ಕೆ ಸಂಬಂಧಪಡ್ತಕ್ಕಂತಹದ್ದು, ಯಾವುದೋ ಒಂದು ಮನೆ ಕಟ್ಟುವಂಥ ವಿಚಾರಕ್ಕಾಗಿರಬಹುದು, ಒಂದು ಜಾಗವನ್ನು ತೆಗೆದುಕೊಳ್ಳೋದು, ಒರಿಜಿನಲ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ರಾಶಿ ಇದೇ ಆಗಿದ್ದರೆ ನಾಮ ನಕ್ಷತ್ರ ಒಂದು ಅಷ್ಟಕ್ಕಷ್ಟೇ ನಡೆಯುವಂಥದ್ದು. ಇದನ್ನು ಕೂಡ ಬರೆದಿಟ್ಕೊಳ್ಳಿ. ಕೆಲವರು ಮಾತಾಡ್ತಿರ್ತಾರೆ, ಗುರುಗಳು ಹೇಳಿದ್ರು ನನ್ನ ರಾಶಿಗೆ ನಡೆಯಲೇ ಇಲ್ಲ. ನಡೆಯಲೇಬೇಕು. ನನ್ನ ಸಿದ್ಧಾಂತ ಅದೇನೆ, ನಡೆಯದೇ ಸಾಧ್ಯವೇ ಇಲ್ಲ. ಕರೆಕ್ಟಾಗಿ ಎಷ್ಟು ಪ್ರಶ್ನೆಗಳು ಅಷ್ಟಕ್ಕೂ ನೀವು ಆನ್ಸರ್ ಮಾಡಿದಾಗ ಆ ಒಂದು ನಿಮಗೆ ರ್ಯಾಂಕ್ ಬರಲೇಬೇಕಾಗತ್ತೆ. ನಿಮ್ಮದು ಜನ್ಮ ನಕ್ಷತ್ರವಾಗಿದ್ದರೆ. ನಾಮ ನಕ್ಷತ್ರ ಈಗ ನಾರಾಯಣ ಅಂತಕ್ಕಂಥದ್ದು ಏನಾದರೂ ನವೀನ್ ಅಂತಕ್ಕಂಥದ್ದೇನು ಇತ್ತು ಅಂತಂದರೆ ಯಾರೋ ಇಟ್ಟಿರ್ತಾರೆ ಹಿರಿಯರು, ಅದಕ್ಕೊಂದು 25% 30% ಇರುತ್ತೆ. 9 ವರ್ಷಗಳ ಕಾಲ ಒಂದು ಹೆಸರನ್ನ ಕರೆದು ಬಿಟ್ಟರೆ 9 ವರ್ಷಗಳು ನೀವು ಒಂದೇ ಹೆಸರು ಸಿಗ್ನೇಚರ್ ಆಗ್ತಾಯಿದ್ದರೆ ಒಂದಷ್ಟು ಫಲಗಳನ್ನು ಕೊಡ್ತಾ ಬರುತ್ತೆ. ಆದರೆ ಜನ್ಮ ನಕ್ಷತ್ರ ಜನ್ಮರಾಶಿ ಇದೇ ಆಗಿತ್ತು ಅಂತಂದರೆ ಎಲ್ಲಿ ನಿಮಗಿರ್ತಕ್ಕಂತಹದ್ದು ತೊಂದರೆ ತಾಪತ್ರಗಳನ್ನ ಹೊರಗೆ ಬರತಕ್ಕಂತಹದ್ದು ಹೇಗಿದ್ದೀರಿ ಗೊತ್ತಾ? ನೀವು ಅದೃಷ್ಟದ ಬಾಗಿಲಲ್ಲಿದ್ದೀರಿ. ಈ ಕಡೆಗೆ ಆ ಕಡೆಗೆ ಈ ಕಡೆಗೆ ಅಂತ ಇದ್ದರೆ ಅದರ ಅದೃಷ್ಟದ ಬಾಗಿಲನ್ನು ದಾಟಿ ನೀವು ಹೊರಟಾಯಿತು. ನಿಮಗೆ ಏನು ಬೇಕೋ ಅದನ್ನು ಆಯ್ಕೆ ಕೂಡ ಮಾಡ್ಕೊಳ್ತಾ ಇದ್ದೀರಿ. ಇನ್ನು ನಿಮಗೆ 2025 ಮೇ ತನಕ ಗುರುಬಲದ ಎಚ್ಚೆತ್ತುಕೊಳ್ಳಿ. ನಂತರ 8ನೇ ಮನೆಗೆ ಹೋಗುತ್ತಾನೆ. ಕೆಲವೊಂದು ಕಂಟಕಗಳು ಸುತ್ತಕೊಳ್ಳತಕ್ಕಂಥ ಸಾಧ್ಯತೆ ಇರುತ್ತೆ. ಆದರೆ ಭಯಪಡಿಸ್ತಕ್ಕಂತಹ ಯಾವುದೇ ಪ್ರಮೇಯ ನಾನು ಯಾವ ರಾಶಿಯವರೆಗೆ ಹೇಳೋದಿಲ್ಲ. ಯಾಕಂದರೆ ಇದು ಯುದ್ಧ ಭೂಮಿ. ನಾವು ಯುದ್ಧ ಮಾಡಲಿಕ್ಕೆ ಬಂದಿದ್ದೇವೆ. ಇದನ್ನು ಮಂತ್ರಭೂಮಿ ಅಂತ ಕರಿತೀರೋ, ಯುದ್ಧ ಭೂಮಿ ಅಂತ ಕರಿತೀರೋ, ಒಟ್ಟಾರೆ ಕರ್ಮಭೂಮಿ. ಯಾವುದು ಶುಭ ಆ್ಯಂಡ್ ಅಶುಭ ಎರಡೂ ಪ್ರಕರಣ ಸ್ವೀಕಾರ ಮಾಡಲೇಬೇಕಾಗತ್ತೆ ನಾವು. ಅಂತಹದ್ರಲ್ಲಿ ಹಗಲು ರಾತ್ರಿಗಳಿದ್ದಾಗೆ ಕಷ್ಟ ಮತ್ತು ಸುಖ ದುಃಖ ದುಮ್ಮನ ಇವೆಲ್ಲವೂ ಕೂಡ. ಹಾಗಾಗಿ ನೀವು ಏನು ಅಂತಂದರೆ ಬಹಳ ಪ್ರಬಲವಾಗಿರತಕ್ಕಂತಹ ವ್ಯಕ್ತಿ. ಇಲ್ಲಿ ಈ ಒಂದು ವೃಶ್ಚಿಕ ರಾಶಿನಲ್ಲಿ ಪ್ರತಿ ರಾಶಿನಲ್ಲೂ ಇದ್ದದ್ದೇ. ಇಲ್ಲಿರ್ತಕ್ಕಂತಹದ್ದು ಬುಧ ಇದ್ದಾನೆ ಒಳಗಡೆ. ಯಾಕೆ ನಾನು ಈ ಒಂದು ಬುಧ ಆಗಿರ್ತಕ್ಕ ಇವೆಲ್ಲ ಕೂಡ ಹೇಳ್ತಾ ಬರ್ತೀನಿ ಅಂತಂದರೆ ಇಲ್ಲಿರ್ತಕ್ಕಂಥ ಜ್ಯೇಷ್ಠ ನಕ್ಷತ್ರ, ವಿಶಾಖ ನಕ್ಷತ್ರ, ಅನುರಾಧ ನಕ್ಷತ್ರ. ಇಲ್ಲಿ ಒಂದು ನಕ್ಷತ್ರಕ್ಕೆ ಶನಿ ಅಧಿಪತಿ ಆದರೆ ಇನ್ನೊಂದು ನಕ್ಷತ್ರಕ್ಕೆ ಬುಧ ಅಧಿಪತಿ, ಇನ್ನೊಂದು ನಕ್ಷತ್ರಕ್ಕೆ ಗುರು ಅಧಿಪತಿ ಆಗಿಬಿಡ್ತಾನೆ. ನೋಡಿ, ಬಹಳ ಮುಖ್ಯವಾಗಿರ್ತಕ್ಕಂಥವರೇ ಇಲ್ಲಿದ್ದಾರೆ, ಈ ರಾಶಿ ಒಳಗಡೆ. ಅದರಲ್ಲೂ ಕೂಡ ಇನ್ನು 27 ನಕ್ಷತ್ರಗಳು ಪ್ರಧಾನವಾಗಿ ದೊಡ್ಡ ನಕ್ಷತ್ರ ಅಂತ ಕರಿತೀವಲ್ಲ ಜ್ಯೇಷ್ಠ, ಅದು ಅಲ್ಲೇ ಇದೆ. ಹಾಗಾಗಿ ಅಂತಹ ಜ್ಯೇಷ್ಠ ನಕ್ಷತ್ರಕ್ಕೆ ಬುಧ ಅಧಿಪತಿ ಆಗಿರ್ತಾನೆ. ಇನ್ನು ವಿಶಾಖ ನಕ್ಷತ್ರಕ್ಕೆ ಗುರು ಆಗಿರ್ತಾನೆ. ಅನುರಾಧಕ್ಕೆ ಶನಿಶ್ಚನಾಗಿರ್ತಾನೆ. ಇವರು 3 ಜನ ಹಲೆಯರಿಂದ ಬಹಳ ಬುದ್ಧಿ ಅಂದರೆ ಟೆನ್ಷನ್ ಜೊತೆಗೆ ಬದುಕ್ತೀರಿ ನೀವು. ಏನೇ ನಿಮಗೆ ಎಷ್ಟು ಸವಲತ್ತುಗಳಿದ್ದರೂ ಕೂಡ ಬೇಕಾದಷ್ಟು ನಿಮಗೆ ರಾಜಯೋಗಗಳು ರಾಜಮರ್ಯಾದೆ ಎಲ್ಲವೂ ಇದ್ದರೂ ಕೂಡ ನಿಮಗೆ ಮಾತ್ರ ಇರತಕ್ಕಂತಹದ್ದು ವಿಶೇಷ ಪ್ರಗತಿಯತ್ತ ನೀವು ಹೆಜ್ಜೆ ಹಾಕಿದ್ರೂ ಕೂಡ ಟೆನ್ಷನ್ ನಿಮ್ಮದು ಆಭರಣ ಆಗಿರುತ್ತೆ. ಟೆನ್ಷನ್ ಜೊತೆಗೆ ನೀವು ಇರ್ತೀರಿ, ಅದು ನಿಮಗೆ ಇರಬೇಕು ಕೂಡ. ಯಾಕಂದರೆ ಪ್ರಗತಿ ಆಗಬೇಕಂದ್ರೆ ನೀವು ಮುಂದೆ ನಾಳೆದಿಗೆ ಏನು ಬೇಕು ಅಂತ ನೀವು ಪೂರ್ವ ತಯಾರಿ ಮಾಡ್ಕೊಳ್ತಾ ಬರ್ತಿರ್ತೀರಿ, ಚೆನ್ನಾಗಿರುತ್ತೆ. ಆದರೆ ನಿಮಗೆ ಪಂಚಮಕ್ಕೆ ಹೋಗ್ತಕ್ಕಂಥದ್ದು ಅಂದರೆ ಚತುರ್ದಲ್ಲಿರ್ತಕ್ಕಂಥ ಮಹಾನುಭಾವ ಪಂಚಮಕ್ಕೆ ಹೋಗ್ತಾನೆ, ಅದು ಕೂಡ ಅಷ್ಟೊಂದು ಸಮಂಜಸವಲ್ಲ. ಇರೋದ್ರಲ್ಲಿ ಬೆಟರ್ ದನ್ ಕ್ಯೂರ್, ಪರವಾಗಿಲ್ಲ. ಒಂದು ಹಂತಕ್ಕೆ ಚೆನ್ನಾಗಿರ್ತಕ್ಕಂಥದ್ದು ಇದೆ, ಏನೂ ಕೂಡ ತೊಂದರೆ ಇಲ್ಲ. ಆದರೆ ಗುರು ಮೇಯಿಂದ ನೆಕ್ಸ್ಟ್ 2026 ಮೇ ತನಕ ಅಷ್ಟಮಕ್ಕೆ ಹೋದಾಗ ಈಗಾಗಲೇ ನಿಮ್ಮ ಬತ್ತಳಕ್ಕೆ ತುಂಬಿದ್ದು ಅದನ್ನು ಹೇಗೆ ಬೇಕೋ ಹಾಗೇ ಇರ್ತಕ್ಕಂಥ ತುಂಬ ಲ್ಯಾವಿಶ್ ಲೈಫನ್ನು ಲೀಡ್ ಮಾಡೋಕ್ಕೆ ಹೋಗ್ತಾ ತುಂಬ ಮೈನಸ್ಸು ಕೂಡ ಅಷ್ಟು ಸಮಂಜಸವಲ್ಲ. ಆದರೆ ಇವಾಗ ಗೋಲ್ ಏನು ಸೆಟ್ ಮಾಡ್ಕೊಳ್ತಿರೋ ಖಂಡಿತ ಅದು ನಿಮಗೆ ಸಿಗ್ತಕ್ಕಂತಹದ್ದು. ಈ ರಾಶಿಯವರು ಸಾಧ್ಯವಾದರೆ ಒಂದು ವೈಜಯಂತಿ ಮಾಲೆಯನ್ನು ಧರಿಸ್ತಕ್ಕಂತಹದ್ದು, ಅಲೆಕ್ಸಾಂಡ್ರ ಪೆಂಡೆಂಟ್ ವಿತ್ ಜೊತೆಗೆ ಇರಲಿ ಅಂತಕ್ಕಂಥದ್ದನ್ನು ಹೇಳ್ತಾ ಬರ್ತೀನಿ. ನೀವು ಇದನ್ನು ಮಾಡಿಕೊಳ್ತಾ ಇನ್ನು ಕುಜನ ಅಷ್ಟೋತ್ತರವನ್ನು ಕೂಡ ಹೇಳಿಕೊಳ್ತಾ ಬನ್ನಿ ನನ್ನ ಪ್ರೀತಿಯ ಬಂಧುಗಳೇ. ಇನ್ನು ವಿಶೇಷವಾಗಿರ್ತಕ್ಕಂಥದ್ದು ಯಾರು ಈ ರಾಶಿಗೆ ಸಂಬಂಧಪಡ್ತಕ್ಕಂಥ ಇರ್ತಾರೋ ಆ ಕಾಂಬಿನೇಷನ್ ಅಂತ ಸೆಟ್ ಮಾಡಿದರೆ ಇನ್ನು ಇವರಿಗೆ ಗುರು ಬೇಕು. ಗುರುವಿನ ಅಷ್ಟೋತ್ತರವನ್ನು ಕೂಡ, ಯಾಕಂದರೆ ಪೂರ್ವ ಪುಣ್ಯಾಧಿಪತಿ ಆಗಿರುತ್ತಾನೆ, ಅಂತಹ ಪೂರ್ವ ಪುಣ್ಯಾಧಿಪತಿಯ ಅಷ್ಟೋತ್ತರವನ್ನು, ಕುಜನ ಅಷ್ಟೋತ್ತರವನ್ನು ಮನಸ್ಸಿನ ಕಾರಕ ಚಂಚಲ ಉಂಟು ಮಾಡ್ತಾನೆ, ಅವನು ನಿಮಗೆ ಭಾಗ್ಯಾಧಿಪತಿ ಆಗಿರ್ತಾನೆ. ಅಂಥ ಚಂದ್ರ ಅಷ್ಟೋತ್ತರ ಕೂಡ ಹೇಳ್ಕೊಳ್ತಾ ಬನ್ನಿ. ಅತ್ಯಂತ ಪ್ರಗತಿ ಫಲವನ್ನು ತಾವು ಕಾಣ್ತೀರಿ. ಶುಭಂಭೂಯಾತ್, ಒಳಿತಾಗಲಿ.